ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಫ್ರೈಡೇ ವ್ಲಾಗು. ಶುಕ್ರವಾರ ವಾರ ಆದ್ದರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ನಾನು ರೆಡಿ ಆಗೋಣ ಅಂತೇಳಿ ಹೊರಟೆ. ಇನ್ನು ಎಲ್ಲರಿಗೂ ಒಂದೊಂದು ಸಲಕ್ಕೆ ಚಪಾತಿ ಹಾಕೋಕ್ಕಾಗಲ್ಲ ಅಂಥೇಳಿ ಒಂದೇ ಸಲ ಎಲ್ರಿಗೂ ಚಪಾತಿ ಹಿಟ್ಟನ್ನ ಹಾಕಿ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿರೋದು. ಚಪಾತಿಗೆ ಇದು ಬಂದು ಹೆಸರುಬೇಳೆ ಸಾಗು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಪಾತಿ ಜೊತೆಗೆ ಸಾಗು ಅಂದರೆ ಎಲ್ಲರೂ ಚೆನ್ನಾಗಿ ಇಷ್ಟಪಡ್ತಾರೆ. ಚಪಾತಿ ಅಂದರೆ ಗೊಜ್ಜುಗಳಿದ್ರೂ ಚೆನ್ನಾಗಿರುತ್ತೆ, ಬಟ್ ಸಾಗು ಕೂಡ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ನೀನು ವಾರ ಆದ್ದರಿಂದ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಚಾಮುಂಡಿ ಬೆಟ್ಟಕ್ಕೆ. ಬಟ್ ಟೈಮ್ ಆಗಲಿಲ್ಲ. ಹಾಗಾಗಿ ಮಧ್ಯಾಹ್ನ ಹೋಗೋಣ ಅಂಥೇಳಿ ಆಫೀಸ್ಗೆ ಬಂದೆ. ಇನ್ನು ಬರೋಕ್ಕಿಂತ ಮುಂಚೆನೇ ನಾನು ಟ್ರೈನಿಂಗ್ ಅವ್ರಿಗೆ ಎಲ್ರಿಗೂ ಕಾಲ್ ಮಾಡಿಕೊಂಡು ಬಂದೆ. ಇನ್ನು ಎಲ್ಲರೂ ಬಂದ ಮೇಲೆ ಅವ್ರನ್ನೆಲ್ಲರೂ ಕೂರಿಸಿ ಕಾಫಿ ಟೈಮ್ಗೆ ಕೆಳಗಡೆ ಅಂತ ಬಂದೆ. ಇನ್ನು ಪಿಜ್ಜಾ ನೋಡಿದೆ. ಇನ್ನು ಪಿಜ್ಜಾ ತಿಂದು ತುಂಬ ದಿನ ಆಗಿತ್ತು ಅಂಥೇಳಿ ಪಿಜ್ಜಾ ತಿನ್ನೋಣ ಅಂಥೇಳಿ ಆರ್ಡ್ರ್ ಮಾಡಿದೆ. ಇದು ಕೂಡ ಸಖತ್ತಾಗಿದೆ. ಪ್ಲಸ್ ನನ್ನ ಫೇವ್ರೇಟ್ ಕಾರ್ನ್ ಬ್ರೆಡ್ಡು, ಗಾರ್ಲಿಕ್ ಬ್ರೆಡ್ಡು ಸಖತ್ತಾಗಿತ್ತು. ತಿಂದ್ಕೊಂಡು ಅಲ್ಲಿಂದ ಮೇಲೆ ಬಂದೆ. ಆಲ್ಮೋಸ್ಟ್ ಒಂದು 28 ಮೆಂಬರ್ಸ್ ಏನು ರೆಗ್ಯುಲರಾಗಿ ಅಂತ ಏನು ಬರ್ತಾಯಿದ್ದಾರೆ ಎಲ್ಲರೂ ಕೂಡ ಬಂದಿದ್ದರು. ಅವರೆಲ್ರಿಗೂ ಕೂಡ ಕಾಫಿ ಟೀ ಅಂತೆಲ್ಲ ಬಿಟ್ಟಿದ್ದರು. ಇನ್ನು ಅವರು ಕಾಫಿ ಟೀ ಬಿಟ್ಟಾಗಲೇ ನಾನು ಹೋಗಿ ಪಿಜ್ಜಾ ತಿನ್ಕೊಬಂದಿದ್ದು. ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ ಎಲ್ಲರಿಗೂ ಊಟ ಬಂದಿದೆ. ಊಟ ಎಲ್ಲ ಜೋಡಿಸಿ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಕೂಡ ಇಲ್ಲೇ ಊಟ ಮಾಡಿಕೊಂಡು ಏನೂ ಕೆಲಸ ಇರಲಿಲ್ಲ ಅಂಥೇಳಿ ಮಧ್ಯಾಹ್ನನೇ ಚಾಮುಂಡಿ ಬೆಟ್ಟಕ್ಕಾದರೂ ಹೋಗೋಣ ಅಂಥೇಳಿ ಹೊರಟೆ. ಹೋಗ್ತಾ ಹೋಗ್ತಾ ತುಂಬಾ ಬಿಸಿಲಿದೆ. ಹೋಗಬೇಕಾದ್ರೆ ಅಷ್ಟು ಅನ್ನಿಸ್ಲಿಲ್ಲ. ಚಾಮುಂಡಿ ಬೆಟ್ಟ ಹತ್ರ ಬರ್ತಿದ್ದಂಗೆ ತುಂಬ ಬಿಸಿಲಾಯಿತು. ಕಣ್ಣೇ ಬಿಡೋಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲಿದೆ. ಅಂದರೂ ಕೂಡ ತುಂಬ ಜನ ಹೋಗೋರೆಲ್ಲ ಹೋಗ್ತಾನೇ ಇದ್ದರು. ಇನ್ನು ಬೆಟ್ಟದ ಪೂರ್ತಿ ರೋಡು ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿದೆ, ಆರಾಮಾಗಿ ಹೋಗ್ಬೋದು, ಬರ್ಬೋದು. ಬಟ್ ಬಿಸಿಲಂತೂ ಇವತ್ತು ತುಂಬಾ ಇದೆ. ಬೆಳಗ್ಗೆನೇ ಬರ್ಬೇಕಾದ್ರೆ ಬಿಸಿಲಿತ್ತು, ಬಟ್ ಚಳಿ ಗಾಳಿ ಇತ್ತು. ಅವಾಗೇನು ಅಷ್ಟು ಅನ್ನಿಸ್ತಿರ್ಲಿಲ್ಲ. ಆದರೆ ಇವಾಗಂತೂ ತುಂಬಾ ಬಿಸಿಲಿದೆ. ಆದರೂ ಕೂಡ ತುಂಬ ಜನ ಬರೋರು ಬರ್ತಾಯಿದ್ದಾರೆ. ಬಸ್ಸು ಫ್ರೀ ಇರೋದ್ರಿಂದ ಲೇಡೀಸೇ ಜಾಸ್ತಿ. ನೋಡಿ, ಎಲ್ಲರೂ ಗ್ಲಾಸ್ ಹಾಕ್ಕೊಳ್ಳೋದು, ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದಾರೆ, ಅಷ್ಟು ಬಿಸಿಲಿದೆ ಇವತ್ತು. ಇನ್ನು ಬಸ್ಗಳ ಫೆಸಿಲಿಟೀಸು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಪ್ರತಿಯೊಬ್ಬರು ಅಲ್ಲಿರೋರೆಲ್ಲ ಜಾಸ್ತಿ ಹಣ್ಣುಗಳನ್ನ ತೊಗೊಂಡು ತಿಂತಾಯಿದ್ದಾರೆ, ಜ್ಯೂಸ್ಗಳು ಕುಡಿತಾ ಇದ್ದಾರೆ. ಏಕೆಂದರೆ ತುಂಬಾ ಬಿಸಿಲಿರೋದ್ರಿಂದ ಆಗ್ತಾಯಿಲ್ಲ. ನನಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಇನ್ನು ಇವತ್ತಂತೂ ಇಲ್ಲಿ ಜ್ಯೂಸ್ ಮಾಡೋರಿಗೆ ಮತ್ತು ಹಣ್ಣುಗಳು ಮಾಡೋರಿಗಂತೂ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಯಾಕೆಂದರೆ ತುಂಬಾ ಬಿಸಿಲಿದೆ. ನನಗೆ ಆಗ್ತಾಯಿಲ್ಲ. ಇನ್ನು ಸ್ಕೂಟ್ರನ್ನ ನಿಲ್ಲಿಸಿ ನಾನು ಹೋಗೋಣ ಅಂಥೇಳಿ ಅಲ್ಲೇ ಶೂನ ಎಲ್ಲನೂ ಬಿಚ್ಚಿಟ್ಟು ಹೋಗೋಣ ಅಂಥೇಳಿ ಹೊರಟೆ. ಕಾಲು ಇಡ್ತಿದ್ದಂಗೆ ಬರೀ ಕಾಲಂತೂ ತುಂಬಾ ಸುಡ್ತಾಯಿತ್ತು. ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಅಷ್ಟು ಬಿಸಿಲು. ನಾನು ಹೆಚ್ಚು ನಿಂತ್ಕೊಳ್ಳಲ್ದೇ ಬೇಗ ಬೇಗ ಅಂಥೇಳಿ ದೇವಸ್ಥಾನದ ಹತ್ರ ಬಂದೆ. ಇನ್ನು ಕಣ್ಣು ಬಿಡೋಕ್ಕಾಗ್ತಿರಲಿಲ್ಲ ಅಂಥೇಳಿ ಗ್ಲಾಸ್ ಹಾಕ್ಕೊಂಡೆ. ತಲೆ ಮೇಲಂತೂ ಬಿಸಿಲು ತುಂಬಾ ಬೀಳ್ತಾಯಿತ್ತು ಅಂಥೇಳಿ ತಲೆ ಮೇಲೆ ಕೂಡ ಒಂದು ಕಾಫ್ ಹಾಕ್ಕೊಂಡು ಬಂದೆ. ನೋಡೋದಕ್ಕೆ ಅಂತೂ ಅಷ್ಟು ರಶ್ ಅಂತ ಅನ್ನಿಸ್ತಿರ್ಲಿಲ್ಲ. ಯಾಕೆಂದರೆ 100 ರುಪೀಸ್ ಏನು ಟಿಕೆಟಲ್ಲಿ ತೊಗೊಂಡು ಹೋಗ್ತಾರೆ, ಅಲ್ಲೂ ಫುಲ್ಲು ಖಾಲಿ ಖಾಲಿ ಇತ್ತು ಹೊರಗಡೆಯಿಂದ ನೋಡಿದಾಗ. ಹಾಗಾಗಿ ಫಸ್ಟು ನೋಡೋಣ ಎಷ್ಟು ಜನ ಇದ್ದಾರೆ, ಹಾಗೆ ಡೈರೆಕ್ಟಾಗಿ ಹೋಗ್ಬೋದಾ ಅಂಥೇಳಿ ನೋಡೋಣ ಅಂಥೇಳಿ ಫ್ರಂಟಿಗೆ ಬಂದೆ. ಇಲ್ಲಿ ಎಲ್ಲ ಫೋಟೋಸ್ ತೊಗೋತಾ ಇದ್ದಾರೆ, ತುಂಬ ಜನ ಇದ್ದಾರೆ ಇಲ್ಲ ಸ್ವಲ್ಪ. ಇನ್ನು ಫ್ರೈಡೇ ಆದ್ದರಿಂದ ಜನರಲ್ ಕ್ಯೂ ಅಂತೂ ಯಾವಾಗಲೂ ರಶ್ ಇರುತ್ತೆ. ಇನ್ನು ದೇವಸ್ಥಾನದ ಮುಂದೆ ತುಂಬ ಜನ ಫೋಟೋಸ್ ತೊಗೊಳ್ಳೋರೆಲ್ಲ ಫೋಟೋಸ್ ತೊಗೋತಾ ಇದ್ದಾರೆ. ಇನ್ನು VIP ಎಂಟ್ರಿ ಅಂದರೆ ಯಾರು ಫೋನ್ ಮಾಡಿ ಹೋಗೋರೆಲ್ಲ ಡೈರೆಕ್ಟ್ ಇಲ್ಲಿಂದನೇ ಬಿಡಿಸ್ಕೋತಾ ಇದ್ದಾರೆ. ನಾನು ಕೂಡ ನೋಡೋಣ ಅಂತೇಳಿ ಮುಂದೆ ಬಂದೆ. ಇಲ್ಲಿಗೆ ಬಂದರೆ ಏನೋ ಒಂಥರ ನೆಮ್ಮದಿ. ದೇವಸ್ಥಾನ ಮುಂದೆ ಬಂದ ತಕ್ಷಣ ಫುಲ್ಲು ಖುಷಿ ಆಯಿತು. ಇಲ್ಲಿ ಅಷ್ಟು ಜನ ಇಲ್ಲ ಅಂತ ಅನ್ನಿಸ್ತು, ಬಟ್ ಕ್ಯೂ ನೋಡೋಣ, ಕ್ಯೂವಲ್ಲಿ ಎಷ್ಟು ಜನ ಇದ್ದಾರೆ ಏನು ಅಂತ. ಯಾಕಂದರೆ ಮಧ್ಯಾಹ್ನ ಟೈಮು ಸಾಮಾನ್ಯವಾಗಿ ಈ ಟೈಮಲ್ಲಿ ನಾನು ನೋಡಿರೋ ಮಟ್ಟಿಗೆ ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲ್ಲ. ಬಟ್ ಮುಂದೆ ಬಂದು ನೋಡಿದ್ರೆ ಅನ್ನಿಸ್ತಿದೆ ಜನರಲ್ ಕ್ಯೂವಲ್ಲಿ ತುಂಬ ಜನ ಇದ್ದಾರೆ ಅಂಥೇಳಿ. ಫುಲ್ಲು ಕ್ಯೂವು ಫುಲ್ಲಾಗಿದೆ. ಹಾಗಾಗಿ ಟಿಕೆಟ್ ತೊಗೊಂಡು ಆರಾಮಾಗಿ ಹೋಗೋಣ ಅಂದ್ಕೊಂಡೆ. ಇನ್ನೂ ಬರೋರೆಲ್ಲ ಬರ್ತಾನೇ ಇದ್ದಾರೆ. ಇನ್ಮೇಲೆ ಅಂದರೆ ಸ್ವಲ್ಪ 4 ಗಂಟೆ 5 ಗಂಟೆ ಆದಾಗಂತೂ ಫುಲ್ ರಶ್ ಆಗಿಬಿಡತ್ತೆ. ಯಾಕಂದರೆ ಸ್ವಲ್ಪ ತಂಪೊತ್ತು ನಂತರನೇ ಆಫೀಸ್ ಕೆಲಸಗಳು ಮುಗಿಸ್ಕೊಂಡು ಬರೋರು ಮತ್ತು ಕಾಲೇಜ್ಗೆ ಹೋಗಿ ಬರೋರು ತುಂಬ ಜನ ಬರ್ತಾರೆ. ಇದು ಟಿಕೆಟ್ ಕೌಂಟ್ರಿಗೆ ಹೋದಾಗ ಅನ್ನಿಸ್ತು 100 ರುಪೀಸು ಏನಿದೆ ಕ್ಯೂವು ಹೊರಗಡೆಯಿಂದ ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಇತ್ತು. ಇನ್ನು 30 ರುಪೀಸ್ದು ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡೆ. ಹಾಗಾಗಿ 30 ರುಪೀಸ್ದೇ ತೊಗೊಳ್ಳೋಣ ಅಂಥೇಳಿ ಒಂದು ಟಿಕೆಟ್ ತೊಗೊಂಡು ಅಲ್ಲಿಂದ ಹೊರಟೆ. ಇವತ್ತು ಟಿಕೆಟ್ ಕೌಂಟ್ರಲ್ಲಿ ಕೂಡ ಏನು ಜನ ಇರಲಿಲ್ಲ ಅಷ್ಟು, ಅದು ಕೂಡ ಖಾಲಿ ಖಾಲಿ ಹೊಡಿತಾ ಇತ್ತು.
ಸೊ ಲಾಸ್ಟ್ ಟೈಮು ನಾನು ಬಂದಾಗ ತುಂಬ ರಶ್ ಇತ್ತು. ಈ ವರ್ಷದಲ್ಲಿ ನಾನು ಫಸ್ಟ್ ಟೈಮು ಬೆಟ್ಟಕ್ಕೆ ಬರ್ತಾ ಇರೋದು. ಆ್ಯಕ್ಚುಲಿ ನ್ಯೂ ಇಯರ್ ದಿನ ಬರೋಣ ಅಂತ ಅಂದ್ಕೊಂಡೆ, ಬಟ್ ಅವತ್ತು ತುಂಬ ರಶ್ ಇರುತ್ತೆ, ತುಂಬ ಗಲಾಟೆ ಆಗುತ್ತೆ. ಬಂದರೂ ಕೂಡ ಅದು ನೋಡೋದಕ್ಕೆ ಅಷ್ಟು ನೆಮ್ಮದಿ ಇರಲ್ಲ, ತುಂಬ ನೂಕು ನುಗ್ಲು ಇರುತ್ತೆ ಅಂತೇಳಿ ಬರಲಿಲ್ಲ. ಇನ್ನು ಸಂಕ್ರಾಂತಿ ಹಬ್ಬದ ದಿನ ಬರೋಣ ಅಂತ ಅಂದ್ಕೊಂಡೆ, ಅವತ್ತು ಇಲ್ಲೇ ಅದು ಇದು ಅಂತೇಳಿ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ಈ ವರ್ಷದಲ್ಲಿ ನಾನು ಮೊದಲನೇ ದಿನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರೋದು. ನಾನು ಅಂದ್ಕೊಂಡಂಗೆ 30 ರೂಪೀಸ್ ಕ್ಯೂ ಅಲ್ಲಿ ಫುಲ್ಲು ಖಾಲಿ ಇದೆ. ಸೊ ಆರಾಮ್ ಅಂತ ಅನ್ನಿಸ್ತು, ಬಂದಿದ್ದಕ್ಕೂ ಒಳ್ಳೆಯದು ಅಂತ ಅನ್ನಿಸ್ತು. ಇನ್ನು ಇಲ್ಲಿಂದ ಹೇಗೆ ಹೋದರೂ ಕೂಡ ಒಂದು 10 to 20 ಮಿನಿಟ್ಸಲ್ಲಿ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಬೋದು. ಇಲ್ಲಿಂದ ನೋಡೋದಾದರೆ ಸೊ ಜನರಲ್ ಕ್ಯೂ ಏನಿದೆ ಫುಲ್ಲು ಫಿಲ್ ಆಗಿದೆ. ನನಗನ್ಸಿದ ಪ್ರಕಾರ ಇದು ತುಂಬಾ ನಿಧಾನವಾಗಿ ಹೋಗ್ತಾಯಿದೆ ಕ್ಯೂವು, ಯಾಕೆಂದರೆ ತುಂಬ ಜನ ಅಲ್ಲಲ್ಲೇ ಕೂತ್ಕೊಂಡಿದ್ದಾರೆ. ತುಂಬ ಜನ ಹಂಗೆ ಮಾಡಿದ್ದಾರೆ, ಎಲ್ಲರೂ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಅಲ್ಲಿ ಸೌತೆಕಾಯಿ ಮಾರೋರು, ಕಡಲೆಕಾಯಿ ಬೀಜ, ವಾಟರ್ ಬಾಟಲ್ ಎಲ್ಲ ಮಾಡೋರು ಈ ಸಲ ಹೊರಗಡೆ ಕೂತಿಲ್ಲ, ಒಳಗಡೆ ಕೂತಿದ್ದಾರೆ, ಸ್ವಲ್ಪ ಜನ ಕಡಿಮೆ ಅಂತ. ಸೊ ನೋಡಿ ಇಷ್ಟೇ ರಶ್ ಇರೋದು. ಅರ್ಧ ದಾರಿಗಂತೂ ಫುಲ್ ಬಂದ್ಬಿಟ್ಟಿದ್ದೀನಿ. ಸೊ ಟಿಕೆಟಲ್ಲೂ ಅಷ್ಟು ಜನ ಇಲ್ಲ. ಸೊ ಹಾಗಾಗಿ ಈ ಒಂದು ಟಿಕೆಟ್ ಈಗ 30 ರೂಪೀಸ್ ಮತ್ತು 100 ರೂಪೀಸ್ ಟಿಕೆಟ್ ಏನು ಕ್ಯೂ ಇದೆ ಎರಡೂ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಬೇಗ ಹೋಗಿ ಬರ್ಬೋದು ಅಂತ ಅನ್ನಿಸ್ತು. ಇನ್ನು ನಮ್ಮ ಒಂದು ಟಿಕೆಟ್ ಕ್ಯೂ ಏನಿದೆ ಸ್ವಲ್ಪ ಬೇಗನೆ ಮೂವ್ ಆಗ್ತಾಯಿತ್ತು, ಅಷ್ಟು ಏನು ನಿಂತ್ಕೊಳ್ಳಿಲ್ಲ. ಬಟ್ ಪಕ್ಕದ ಕ್ಯೂ ಜನರಲ್ ಕ್ಯೂ ಏನಿತ್ತು ಅದಂತೂ ಫುಲ್ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು, ಕೂತ್ಕೊಂಡು ಎದ್ದೆದ್ದು ಬರ್ತಾಯಿದ್ರು. ಸೊ ನನಗೆ ಅಂದ್ಕೊಂಡೆ ಸೊ 1 hour ಮೇಲಾಗಿದೆ ಇವರೆಲ್ಲ ಬಂದು ಅಂಥೇಳಿ. ನಾವು ಜಸ್ಟ್ ಒಂದು 10 ಮಿನಿಟ್ಸ್ ಒಳಗೇ ನಾನು ಮೇನ್ ಏನಿದೆ ಗೇಟು ಅಂದರೆ ದ್ವಾರ ಏನಿದೆ, ಸೊ ಮುಖ್ಯ ಬಾಗಿಲು ಅಂತ ಏನು ಕರಿತೀವಿ, ಸೊ ಅಲ್ಲಿಗೆ ಬಂದ್ವಿ. ಸೊ ಇಲ್ಲಿಗೆ ಬಂದಂತೂ ಫುಲ್ ಖುಷಿ, ಇನ್ನು ಇಲ್ಲಿಂದ 10 ನಿಮಿಷದಲ್ಲೇ ಹೋಗ್ಬೋದು ಅಂಥೇಳಿ. ಸೊ ಈಗ 2 ಕಡೆನೂ ಕ್ಯೂ ಇದೆ, ಪೂಜೆ ಮಾಡಿಸೋರೆಲ್ಲ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಪೂಜೆ ಮಾಡ್ಸೋಕ್ಕಂತೂ ನನಗಂತೂ ಬೇಜಾರು, ಯಾಕೆಂದರೆ ಕರೆಕ್ಟಾಗಿ ಪೂಜೆ ಆಗಲ್ಲ, ಅದರಲ್ಲೂ ಶುಕ್ರವಾರ ಎಲ್ಲ ಬ್ಯುಸಿ ಇರ್ತಾರೆ. ದೇವರಿಗೆ ಎಷ್ಟು ಬೇಕಷ್ಟು ಹೂ ತೊಗೊಂಡೋಗಿ ಕೊಟ್ಟರೆ ಅಲ್ಲೇ ಹಾಕ್ತಾರೆ. ಸೊ ಅದಂತೂ ತುಂಬಾ ಖುಷಿಯಾಗುತ್ತೆ. ನೋಡಿ 2 ಕ್ಯೂ ಇಲ್ಲಿಂದ ಸ್ವಲ್ಪ ಬೇಗ ಮೂವ್ ಆಗ್ತಾಯಿದೆ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಎಲ್ಲ ಕಡೆಯಿಂದನೂ ಕ್ಯೂ ಇದು, ಯಾಕೆಂದರೆ 100 ರೂಪೀಸ್ ಟಿಕೆಟ್ ಅವರು ಇಲ್ಲಿಗೆ ಬರ್ತಾರೆ, ನಾವು ಕೂಡ ಅಂದರೆ 30 ರೂಪೀಸ್ ಟಿಕೆಟ್ ಅವರು ಇಲ್ಲಿಗೆ, ಜನರಲ್ ಅವರು ಇಲ್ಲೇ ಒಟ್ಟಿಗೆ ಒಂದು ಲೈನಿಂದ ಇಲ್ಲಿ ಒಳಗಡೆ ಹೋಗೋದು. ಇನ್ನು ಬರ್ತಿದ್ದಂಗೆ ಫಸ್ಟು ಚೆನ್ನಾಗಿ ದರ್ಶನ ಆಯಿತು, ಅಷ್ಟೇ ನೂಕು ನುಗ್ಲು ಅಂತ ಏನಿರಲಿಲ್ಲ, ಚೆನ್ನಾಗಿ ದರ್ಶನ ಆಯಿತು. ಒಂದು 2-3 ನಿಮಿಷ ದೇವ್ರ ಮುಂದೆನೂ ನಿಂತಿದ್ದೆ, ದೇವ್ರ ದರ್ಶನ ಚೆನ್ನಾಗಾಗಿದ್ದರಿಂದ ಖುಷಿಯಾಯಿತು. ಇನ್ನೆಲ್ಲ ಮುಗಿಸ್ಕೊಂಡು ಅಲ್ಲೇ 1-2 ನಿಮಿಷ ಕೂತ್ಕೊಂಡು ಎದ್ದು ಆಚೆ ಬಂದೆ. ಇಲ್ಲಿ ಕೂಡ ಏನೋ ಕ್ಲೀನ್ ಮಾಡ್ತಾಯಿದ್ದಾರೆ ಎಲ್ಲ, ಇಲ್ಲೂ ಕೂಡ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಧೂಳಿತ್ತು, ಸರಿ ಅಂತೇಳಿ ನಾನು ಜಾಸ್ತಿ ಹೊತ್ತು ನಿಲ್ಲಿಲ್ಲ, ಬಂದ್ಬಿಟ್ಟೆ. ಸೊ ಬಿಸಿಲು ಬೇರೆ, ಕಾಲು ಬೇರೆ ಇಡೋಕ್ಕಾಗ್ತಿರ್ಲಿಲ್ಲ, ಸೊ ಎಲ್ಲ ಸುಡ್ತಾಯಿತ್ತು. ಇನ್ನು ಬೇಗ ಕೆಳಗಡೆ ಹೋಗೋಣ ಅಂತ ಅನ್ನಿಸ್ತಿತ್ತು, ಸೊ ಬೇಗನೆ ಕೆಳಗಡೆ ಬಂದೆ. ಇನ್ನು ಬಂದು ಆಚೆ ನೋಡಿದಾಗ ಇನ್ನೂ ಬರೋರೆಲ್ಲ ಬರ್ತಾನೇ ಇದ್ದರು. ಬಿಸಿಲು ಸ್ವಲ್ಪ ಕಡಿಮೆ ಆಗಿತ್ತು, ಏನು ತುಂಬ ಬಿಸಿಲು, ನಾನೇನು ಒಳಗಡೆ ಹೋಗಬೇಕಾದ್ರೆ ಕಾಲೇ ಇಡೋಕ್ಕಾಗ್ತಿರಲಿಲ್ಲ, ಸ್ವಲ್ಪ ಅದು ತಣ್ಣಗಾಗಿದೆ. ಸೊ ಹಾಗಾಗಿ ಆರಾಮಾಗಿ ನಡ್ಕೊಂಡು ಬರ್ಬೋದಿತ್ತು. ಇನ್ನು ಮುಂದೆ ಬರ್ತಾಯಿದೆ. ಇನ್ನು ಇವತ್ತು ಶುಕ್ರವಾರ, ತುಂಬ ದಿನಗಳಾಗಿತ್ತು ಬೇರೆ ಇಲ್ಲಿಗೆ ಬಂದು. ಸೊ ಹಾಗಾಗಿ ಎಲ್ರಿಗೂ ಕಡಲೆಪುರಿ ಖಾರ ತೊಗೊಳ್ಳೋಣ ಅಂತೇಳಿ ಬಂದೆ. ನಾನು ರೆಗ್ಯುಲರಾಗಿ ಯಾವಾಗಲೂ ಇವ್ರ ಹತ್ರನೇ ಕಡಲೆಪುರಿ ಖಾರ ತೊಗೊಳ್ಳೋದು, ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಕೊಡ್ತಾರೆ ಅಂಥೇಳಿ. ಇನ್ನು ಬೇರೆ ಕಡೆ ಅದಕ್ಕಿಂತ ಇಲ್ಲಿ ನನಗೆ ಎಲ್ಲ ಥರ ಖಾರಗಳು ಕೂಡ ಇಷ್ಟ ಆಗುತ್ತೆ, ಅದು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂತ. ಇನ್ನು ತೊಗೊಂಡು ಹೊರಡೋಣ ಅಂತೇಳಿ ಹೊರಟೆ. ಇನ್ನು ನೋಡಿ ವೆಹಿಕಲ್ಸ್ ಎಲ್ಲ ಬರೋದು ಬರ್ತಾನೆ ಇದೆ. ಖುಷಿ ವಿಷಯ ಏನು ಅಂದರೆ ಚೆನ್ನಾಗಿದೆ, ಎಲ್ಲ ಕಡೆ ಪೂರ್ತಿ ನೀಟಾಗಿದೆ ರೋಡೆಲ್ಲ. ಸೊ ಅದು ಖುಷಿ ಆಯಿತು. ಸೊ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು, ಯಾಕಂದರೆ 1 hourಗೆ ಹಿಂಗೆ ಹೋಗಿ ಬಂದಿದ್ದರಿಂದ ಅಷ್ಟು ಏನೋ ತುಂಬ ಲೇಟ್ ಆಯಿತು ಅಂತೇನು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನನ್ನ ಮಗಳಿಗೆ ಬೇರೆ ಡ್ರೆಸ್ ಹುಡುಕ್ತಾ ಇದೆ. ಸೊ ಸುಮಂಗಲಿ 2 ಕಡೆ ಬ್ರ್ಯಾಂಚಲ್ಲೂ ನೋಡಿದೆ, ಅಲ್ಲೂ ಸಿಗಲಿಲ್ಲ. ಸೊ ಹಾಗಾಗಿ ಮನ್ನಾರ್ಸ್ಗಾರು ಹೋಗೋಣ, ಅಲ್ಲೂ ಕೂಡ ಈಗ ತುಂಬಾ ವೆರೈಟಿ ಡ್ರೆಸ್ಗಳು ಬಂದಿದೆ. ಲಾಸ್ಟ್ ಟೈಮ್ ನಾನು ಇಲ್ಲೇ ಒಂದು ರೆಡಿಮೇಡ್ ಡ್ರೆಸ್ ಕೂಡ ತೊಗೊಂಡೆ. ಸೊ ಇವಳಿಗೂ ಏನಾದ್ರು ಸಿಗ್ಬೋದೇನೋ, ಪ್ಯಾಟ್ರನ್ಸ್ ಇದ್ದರೆ ತೊಗೊಳ್ಳೋಣ ಅಂತೇಳಿ ಬಂದೆ. ಇನ್ ಕೇಸ್ ಆ ಒಂದು ಪ್ಯಾಟ್ರನಲ್ಲಿ ನಮಗೆ ಬೇಕಾಗದಂಥ ಡ್ರೆಸ್ ಸಿಗಲಿಲ್ಲ ಅಂದರೆ ಸ್ಯಾರಿ ಯಾರು ತೊಗೊಂಡು, ಒಂದು ಪ್ಲೈನ್ ಸ್ಯಾರಿ ತೊಗೊಂಡು ಅದರಲ್ಲಿ ಡ್ರೆಸ್ ಹೊಲ್ಸೋಣ ಅನ್ನೋದು ಕೂಡ ಪ್ಲ್ಯಾನ್ ಇತ್ತು. ಸೊ ಹೇಗೆ ಬೇಕಾದರೂ ಮಾಡ್ಬೋದು ಅಂತ ನನಗೆ ಗೊತ್ತಿರೋಂಗೆ ಇಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಾನು ಲಾಸ್ಟ್ ಟೈಮು ರೆಡಿಮೇಡ್ ಡ್ರೆಸ್ ತೊಗೊಂಡಾಗಲೂ ಚೆನ್ನಾಗಿ ಸಿಕ್ತು, ಪ್ರೈಸು ಕೂಡ ಅಂತ ಏನು ಜಾಸ್ತಿ ಏನಿಲ್ಲ, ಕಂಫರ್ಟಬಲ್ ಆಗಿದೆ.
ಇನ್ನು ಅದ್ರ ಹೊರಗಡೆನೇ ತುಂಬ ಜನ ಇಲ್ಲಿ ಟಾಪ್ಗಳು, ಫ್ರಾಕ್ಗಳು, ರೆಡಿ ಡ್ರೆಸ್ಗಳೆಲ್ಲ ಮಾರೋರು ತುಂಬ ಜನ ಮಾರ್ತಾಯಿದ್ದಾರೆ. ಇಲ್ಲೂ ಹಾಗೆಯೇ ಸುಮಂಗಲಿ ಹೇಗೆ ಯಾವಾಗಲೂ ರಶ್ ಅಂತಿರುತ್ತೆ, ಸೊ ಮನ್ನಾರ್ಸು ಕೂಡ ಹಾಗೆಯೇ. ಬಟ್ ಸುಮಂಗಲಿಗಿಂತ ಮನ್ನಾರ್ಸ್ ತುಂಬ ಏನು ದೊಡ್ಡದು ಅಂತೆಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಬರುತ್ತೆ ನೋಡಿ. ಇಲ್ಲೂ ಕೂಡ ತುಂಬ ಜನ ಇದ್ದಾರೆ. ಸೊ ಸ್ಟಾರ್ಟಿಂಗೇ ಡ್ರೆಸ್ಗಳು ಹಾಕಿದ್ದಾರೆ ಡೆಮೋ. ನನಗೆ ಬೇಕಾಗಿದ್ದು ಇಲ್ಲ, ಬಟ್ ಬೇರೆ ಬೇರೆ ಇದೆ. ಇನ್ನು ಫಸ್ಟ್ ಫ್ಲೋರು ಸ್ಯಾರೀಸ್, ಸಿಂಪಲ್ ಸ್ಯಾರೀಸ್ಗಳಿದೆ. ಸೊ ಸ್ಯಾರೀಸಾರು ನೋಡೋಣ ಅಂತ ಅಂದ್ಕೊಂಡೆ. ಸ್ಯಾರಿ ಸಿಗಲಿಲ್ಲ ಅಂದರೆ ಅಗೇನ್ ಇನ್ನೂ ಡ್ರೆಸ್ದೇ ಒಂದು ಕೌಂಟರ್ ಇದೆ, ಸೊ ಅಲ್ಲೋದ್ರೆ ಸಿಗ್ಬೋದೇನೋ ಅಂತ. ಸೊ ಸ್ಯಾರಿ ನೋಡೋಣ ಅಂತೇಳಿ ಫಸ್ಟು ಅಲ್ಲಿ ಡೆಮೋಗೆ ತುಂಬ ಸ್ಯಾರೀಸ್ಗಳನ್ನ ಹಾಕಿದ್ದಾರೆ ಇಲ್ಲಿ. ಸೊ ಡೆಮೋ ಸ್ಯಾರಿಗಳೆಲ್ಲ ಇಷ್ಟ ಆಯಿತು ಅಂದರೆ ಅದನ್ನೇ ಹೊಲಿಸೋಣ ಅಂಥೇಳಿ. ರೆಡಿಮೇಡ್ ತೊಗೊಳೋದಕ್ಕೂ ಬೇಜಾರು, ಅದು ಫಿಟ್ಟಾಗಿ ಕೂರಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಹಾಕ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ ಅಂಥೇಳಿ. ಸ್ಯಾರೀಸ್ಗಳು, ಬಾರ್ಡರ್ ಸ್ಯಾರೀಸ್ಗಳು ಚೆನ್ನಾಗಿದೆ. ಸಿಂಪಲ್ಲಾಗಿ ಇದನ್ನೇ ಕೂಡ ಮದುವೆ ಕೂಡ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ಇವಾಗ ತುಂಬಾ ಇಷ್ಟಪಡೋದು ಮನೇಲಿ ಡೈಲಿ ವೇರ್ಗೆ ಅಂತ ಪ್ಲೈನ್ ಸ್ಯಾರೀಸ್ನ ಇಷ್ಟಪಡ್ತಾರೆ. ಕಲರ್ಫುಲ್ ಬ್ಲೌಸ್ನ ಹೊಲಿಸ್ಕೋತಾರೆ. ಸೊ ಅದಕ್ಕೆ ಈ ಥರ ಒಂದು ಪ್ಲೈನ್ ಸ್ಯಾರೀಸ್ಗಳನ್ನ ಉಡ್ಕೋತಾರೆ. ಸೊ ಆ ಪ್ಲೈನ್ ಸ್ಯಾರಿಗಳು ಕೂಡ ಚೆನ್ನಾಗಿದೆ, ಕಲರಾಗಿದೆ. ಇನ್ನು ಮೈಸೂರು ಸಿಲ್ಕ್ ಟೈಪಲ್ಲಿ ಕಡಿಮೆ ರೇಂಜಲ್ಲಿ ಕೂಡ ತುಂಬ ಸ್ಯಾರೀಸ್ಗಳು ಬಂದಿದೆ ನೋಡಿ. 3D ಸಿಲ್ಕ್ಸ್ ನಾವೇನು ಇವಾಗ 10,000 15,000 ಕೊಟ್ಟು ತೊಗೋತೀವಿ, ಅದೇ ತುಂಬ ಕಡಿಮೆ ಅಂದರೆ ಇಲ್ಲಿ 1,000 ರೂಪಾಯಿ ಒಳಗೆ ಬಂದಿದೆ. ಸೊ ಇದು ಹೊಸ ಪ್ಯಾಟ್ರನು ನೋಡಿ, ಖುಷಿ ಆಯಿತು ನನಗೆ. ಇನ್ನು ಅದನ್ನು ಬಿಟ್ಟು ಇವಾಗೆಲ್ಲ ಫ್ಲವರ್ದು ಸ್ಯಾರೀಸ್ಗಳು ತುಂಬ ಫೇಮಸ್ಸು, ಅಂದರೆ ತುಂಬ ಇಷ್ಟಪಟ್ಟು ಈಗ ಆ ಥರ ಒಂದು ಸ್ಯಾರೀಸ್ಗಳನ್ನ ಡೈಲಿ ವೇರ್ ಮಾಡೋದಕ್ಕೆ ತೊಗೋತಾ ಇದ್ದಾರೆ. ಮತ್ತು ಟೀಚರ್ಸ್ಗಳು, ಇವಾಗೇನು ನಾವು ಯೂಶ್ವಲಿ ನೋಡ್ತೀವಿ ಟೀಚರ್ಸ್ಗಳು, ಅವರು ಕೂಡ ಈ ಥರ ಒಂದು ಸ್ಯಾರೀಸ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಹಾಗೆ ನೋಡಬೇಕಾದ್ರೆ ನನಗೆ ಬೇಕಾಗಿದ್ದಂತಹ ಕಲ್ಲರಲ್ಲಿ, ನನಗೆ ಬೇಕಾಗಿದ್ದ ಪ್ಯಾಟ್ರನಲ್ಲಿ ಒಂದು ಸೀರೆ ಸಿಕ್ತು. ಸೊ ನೋಡಿದ ತಕ್ಷಣ ಖುಷಿ ಆಯಿತು, ಅಟ್ಲೀಸ್ಟ್ ಸಿಕ್ತಲ್ಲ ಅಂಥೇಳಿ. ಅದೇ ಪ್ಯಾಟ್ರನಲ್ಲಿ ಸ್ವಲ್ಪ ಕಾಸ್ಟ್ಲಿಲಿ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ನೋಡೋಣ ಅಂಥೇಳಿ ಒಂದು 2-3 ಕೌಂಟರ್ ಇದೆ ಇಲ್ಲಿ, 2-3 ಕೌಂಟರ್ವರೆಗೂ ಕೇಳಿದೆ, ಕೊನೆಗೆ ಸಿಕ್ತು. ಸೊ ಖುಷಿ ಆಯಿತು, ತೊಗೊಂಡು ಬಂದೆ. ಇನ್ನು ಮನೆಗೆ ಬಂದಾಗ ನನ್ನ ಮಗಳು ಚಿಕನ್ ಬೇಕು ಅಂತ ಕೇಳಿದ್ಲು, ಹಾಗಾಗಿ ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡಿದೆ. ಮನೇಲೇ ಸೌತೆಕಾಯಿ ತಂದಿಟ್ಟಿದ್ದೆ, ಸೌತೆಕಾಯಿ ಜೊತೆಗೆ ಚಿಕನ್ ಫ್ರೈ, ಬಿಸಿ ಬಿಸಿ ರೈಸು. ನೈಟ್ಗಂತೂ ಒಂದು ಒಳ್ಳೆ ಊಟ ಆಯಿತು. ಇನ್ನು ಸ್ಯಾರಿ ತೋರಿಸ್ದೆ ಅವಳು ಕೂಡ ಚೆನ್ನಾಗಿದೆ ಅಂತೇಳಿ ತುಂಬ ಖುಷಿಪಟ್ಲು. ಇನ್ನು ನಮಗೆ ಚಿಕನ್ನು, ಇನ್ನು ಮನೆಯವ್ರಿಗೆಲ್ಲರಿಗೂ ಅಂತೇಳಿ ತಿಳಿ ಸಾರು, ಅಂದರೆ ಬೇಳೆ ತಿಳಿ ಸಾರು, ಬರೀ ಬೇಳೆ ಸಾರು. ಸೊ ಅವರು ಬೇಳೆ ಸಾರಿಗೆ ಚಿಕನ್ ಹಾಕೊಂಡು ತಿಂದರು, ನಾವು ಚಿಕನ್ ಗ್ರೇವಿ ತಿಂದ್ವಿ.